ಎಸ್ ಗೈಸ್ ನೋಡ್ಬೋದು ನಿಮ್ಮದೆಲ್ಲ ಆಲ್ರೆಡಿ ಎಸ್ ಕೆ ಪೇಪರ್ ಏನಾಗಿತ್ತು ಎಲ್ಲ ಬಿಟ್ಬಿಟ್ಟಿದ್ರು ನಿಮ್ಮದು ಆಫೀಷಿಯಲ್ ಕೀ ಆನ್ಸರನ್ನು ಬಿಟ್ಟಿದ್ರು ನೋಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೀ ಆನ್ಸರ್ ಪೇಪರ್ 1 ಜಿ ಕೆ ಎಚ್ ಕೆ ಎಕ್ಸಾಮ್ ಎಸ್ ಡಿ ಎ ಹೆಲ್ಡ್ ಆನ್ 22/2/2026 ನಿಮ್ದೇನು ಎಕ್ಸಾಮ್ ಆಗಿತ್ತು ಅದು ಅಫಿಷಿಯಲ್ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಅದರ ಜೊತೆಗೆ ಆಕ್ಷೇಪಣೆ ಏನಾದರೂ ಸಲ್ಲಿಸಿದ್ದಂದರೆ ಅದಕ್ಕೂ ಕೂಡ ಬಿಟ್ಟಿದ್ದಾರೆ, ಅಂತ ತೋರಿಸ್ತೀನಿ ಬನ್ನಿ ನೋಡೋಣ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ನೋಡ್ಬೋದು. ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಆ್ಯಕ್ಟಿವ್ ಆಗಿದೆ. ಸೊ ಯಾವಾಗ ಹಾಲ್ ಟಿಕೆಟ್ ಬಿಡ್ತಾರೆ ಏನು ಅನ್ನೋದು ಈಗ ಕೆ ಎದವರೇ ಒಂದು ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿದ್ದಾರೆ. ನೋಡಿ ಗೈಸ್, ಅವ್ರ ಪ್ರಕಟಣೆ ಏನಂತಂದರೆ ಕಲ್ಯಾಣ ಕರ್ನಾಟಕ ವೃಂದದ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೀ ಉತ್ತರವನ್ನು ಪ್ರಕಟಿಸುವ ಬಗ್ಗೆ ಇದನ್ನ ಪ್ರಕಟ ಮಾಡ್ತೀವಿ, ಯಾವ ಡೇಟಲ್ಲಿ ಪ್ರಕಟ ಮಾಡ್ತೀವಿ ಅಂತ ಕೇಳಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಲ್ಯಾಣ ಕರ್ನಾಟಕದ ವಿವಿಧ ವೃಂದದ ನೇಮಕಾತಿ ಸಂಬಂಧಪಟ್ಟಂತೆ 21/2/2026 ಮತ್ತು 22ಕ್ಕೆ ಎಕ್ಸಾಮ್ ನಿಮ್ಮದು ನಡೀತದೆ ಎಚ್ ಕೆ ವಿಭಾಗದ SDA. ಪ್ರಾಧಿಕಾರದಿಂದ ನಿಮಗೆ ಮಾಹಿತಿ ಸಿಗ್ತದೆ 23/2/2026 ಇದೇ ಪ್ರಕಟ ಮಾಡಿರ್ತಾರೆ. ಇದೇನು ಪ್ರಕಟ ಮಾಡಿರ್ತಾರಪ್ಪ ಅಂತಂದರೆ ಕೀ ಉತ್ತರ ಆಕ್ಷೇಪಗಳಿದ್ದರೆ, ನಿಮಗೇನಾದರೂ ಕೀ ಉತ್ತರಗಳು ಆಕ್ಷೇಪ ಇದ್ದರೆ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದಂಥ ಆನ್ಲೈನ್ ಪೋರ್ಟಲ್ ಇದೇನು ಲಿಂಕ್ ಕೊಟ್ಟಿದ್ದಾರಲ್ಲ ಇದರ ಮೂಲಕ ನೀವು 25/2/2026 ಮಧ್ಯಾಹ್ನ 12 ಗಂಟೆ ಒಳಗಾಗಿ ಸಲ್ಲಿಸಬಹುದಾಗಿದೆ. ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ, ಪೂರಕ ದಾಖಲೆಯೊಂದಿಗೆ ಕರೆಕ್ಟ್ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು PDF ರೂಪದಲ್ಲಿ ಸಲ್ಲಿಸಬೇಕು. ಸಲ್ಲಿಸಲಾಗುವಂತಹ ಪ್ರತಿ ಆಕ್ಷೇಪಣೆಗಳಿಗೆ 25 ರೂಪಾಯಿಯನ್ನು ಪಾವತಿಸತಕ್ಕದ್ದು. ನೀವು ಎಷ್ಟು ಪ್ರಶ್ನೆಗಳನ್ನು ರಾಂಗ್ ಮಾಡ್ತಿರಲ್ಲ, ನೀವು ಎಷ್ಟು ಪ್ರಶ್ನೆಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸ್ತಿರಲ್ಲ, ನಮ್ಮದಿದು ರಾಂಗ್ ಮಾಡಿದ್ದೀರಿ, ನಮ್ಮದಿದು ಕರೆಕ್ಟ್ ಇದೆ, ನಮ್ಮದು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ಕಳಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ನೀವು ಎಷ್ಟು ಪ್ರಶ್ನೆಗಳನ್ನ ಕಳಿಸ್ತಿರಲ್ಲ ಅಷ್ಟು 25 ರೂಪಾಯಿ, ಒಂದು ಪ್ರಶ್ನೆಗೆ 25 ರೂಪಾಯಿಯನ್ನು ಅವರು ನಿಗದಿ ಮಾಡಿರ್ತಾರೆ. ಓಕೆ, ನೋಡಿ, ಸಲ್ಲಿಸಬೇಕಾದ ಪ್ರತಿ ಆಕ್ಷೇಪಣೆಗಳಿಗೆ ರೂಪಾಯಿ 25 ರೂಪಾಯಿಯನ್ನು ಪಾವತಿಸತಕ್ಕದ್ದು. ಆಕ್ಷೇಪಣೆ ಶುಲ್ಕವನ್ನು ಹಿಂದಿರಿಸಲಾಗುವುದಿಲ್ಲ. ನೋಡಿ, ನೀವು ಅಕಸ್ಮಾತ್ ಇವಾಗ ಆಕ್ಷೇಪಣೆ ಸಲ್ಲಿಸಿದ್ರಿ, ನಮಗದು ಕರೆಕ್ಟ್ ಗೊತ್ತಾಗಿದೆ, ಆಮೇಲೆ ಸ್ವಲ್ಪ ಮಿಸ್ಟೇಕ್ ಆಯ್ತು ನಮ್ಮ ಕಡೆಯಿಂದನೇ, ಬಟ್ ಅದು ರಾಂಗ್ ಆಗಿದೆ, ನಿಮ್ಮದು ಕರೆಕ್ಟ್ ಆಗಿದೆ, ನಮ್ಮದೇ ರಾಂಗ್ ಅಂತೇಳಿ ತಿಳ್ಕೊಂಡು ನೀವು ಮತ್ತೆ ಆಕ್ಷೇಪಣೆ ಸಲ್ಲಿಸಿದ್ನ ವಾಪಸ್ ತೊಗೊಳಕ್ಕೆ ಹೋಗ್ತೀರಿ. ಆ ಟೈಮ್ದಲ್ಲಿ ನಿಮ್ಮದು ಏನು ದುಡ್ಡು ಕಟ್ಟಾಗಿರ್ತದಲ್ಲ ಅದು ವಾಪಸ್ ಬರಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಇವ್ರದ್ದು ಯಾವಾಗಲೂ ಇದೇ ರೀತಿ ಕೆ ಎದವರು ಕರೆಕ್ಟಾಗಿ ಎಕ್ಸಾಮ್ ನಡೆಸ್ತಾರೆ. ಯಾವುದೇ ರೀತಿ ಕೆಲವೊಂದು ಎಲ್ಲರೂ ಮಿಸ್ಟೇಕ್ ಆಗ್ತದೆ ಕೀ ಆನ್ಸರಲ್ಲಿ, ಬಿಟ್ಟರೆ ಯಾವುದೂ ಮಿಸ್ಟೇಕ್ ಆಗೋಲ್ಲ. ಹಾಗಾಗಿ ಇವರು ಯಾವ ಎಕ್ಸಾಮಲ್ಲಿ 708 ರೂಪಾಯಿ ಇರಲಿ, 700 ರೂಪಾಯಿ ಇರಲಿ, ಎಷ್ಟೇ ಇದ್ದರೂ ವಾಪಸ್ 1 ರೂಪಾಯಿನ ಹಿಂದಿರುಗಿಸಲ್ಲ ಅಂತಲೇ ಖಂಡಿತವಾಗಿ ಹೇಳ್ತಾರೆ ಅವರು. ಅದೇ ರೀತಿ ಇದನ್ನು ಕೂಡ ಹೇಳಿದ್ದಾರೆ, 25 ರೂಪಾಯಿ ಏನು ಕಳಿಸ್ತಿರಲ್ಲ ಅದು ವಾಪಸ್ ಬರಲ್ಲ, ಎಷ್ಟೇ ಜನ ಕಳಿಸ್ರಿ ಪ್ರಾಫಿಟ್ ಆಗುತ್ತೆ ನಮಗೆ, ನಿಮ್ಗೆ ಕಳಿಸಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ವರ್ಷನ್ ಕೂಡ ಮತ್ತು ಅಪೂರ್ಣ ಆಧಾರಿತವಾಗಿರುವಂತಹ ಶುಲ್ಕ ಪಾವತಿಸಿದ ಆಕ್ಷೇಪಣೆಗಳನ್ನ ಪರೀಕ್ಷೆ ಮಾಡೋದಿಲ್ಲ. ನೋಡಿ, ಯಾವುದಾದ್ರೂ ನೀವು ಆಧಾರ ರಹಿತವಾಗಿ ಯಾವುದೇ ಗೌರ್ಮೆಂಟ್ ಡಾಕ್ಯುಮೆಂಟ್ ಕೊಡಲಿಲ್ಲ ಅಂದರೆ ಡೈರೆಕ್ಟ್ ಹಾಗೆ ಕಳಿಸ್ಬಿಟ್ರೆ ಅದು ಅಕ್ಸೆಪ್ಟ್ ಆಗೋಲ್ಲ. ನಿಮ್ಮ 25 ರೂಪಾಯಿನೂ ಹೋಯಿತು, ಪ್ಲಸ್ ಯಾವುದೋ ಆಕ್ಷೇಪನೂ ಆಗೋಲ್ಲ ಅಂತ ಹೇಳ್ತಿದ್ದಾರೆ. ವಿಷಯ ತಜ್ಞರ ಸಮಿತಿಯ ಪರಿಶೀಲಿಸಿ ತೀರ್ಮಾನಿಸಿದ ನಂತರವೇ ಈ ಕೀ ಅಂತರವನ್ನು ಅಂತಿಮ ಆಗಿರ್ತವೆ ಅಂತ ಹೇಳ್ತಿದ್ದಾರೆ. ಓಕೆ, ಆಡಳಿತಾಧಿಕಾರಿಗಳ ಸಹಿ ಎಲ್ಲ ಇದೆ, ನೋಡ್ಕೋಬೋದಾಗಿರ್ತದೆ. ಓಕೆ.